ಕೇಸ್ನಲ್ಲಿ ಲೋಕಾಯುಕ್ತದಿಂದ ಬಿ ರಿಪೋರ್ಟ್ ಸಲ್ಲಿಕೆಯಾಗಿದೆ. ಜನಪ್ರತಿನಿಧಿ ಕೋರ್ಟ್ಗೆ 11,000 ಪುಟಗಳ ಬಿ ರಿಪೋರ್ಟ್ ಸಲ್ಲಿಕೆಯಾಗಿದೆ. ಸಿಎಂ ಸೇರಿ 4 ಆರೋಪಿಗಳ ವಿರುದ್ಧ ಸಾಕ್ಷ್ಯ ಇಲ್ಲ ಅಂತ ಲೋಕಾಯುಕ್ತ ರಿಪೋರ್ಟ್ ಕೊಟ್ಟಿದೆ. ಮೂಡ ಹಗರಣದ A1 ಆರೋಪಿಯಿಂದ A4 ವರೆಗೂ ಕೂಡ ಆರೋಪ ಸಾಬೀತು ಮಾಡೋದಕ್ಕೆ ಯಾವುದೇ ಸಾಕ್ಷ್ಯಾಧಾರಗಳಿಲ್ಲ. ಸಾಕ್ಷ್ಯಾಧಾರಗಳು ಇಲ್ಲದ ಹಿನ್ನೆಲೆಯಲ್ಲಿ ಬಿ ರಿಪೋರ್ಟ್ ಅನ್ನ ಸಲ್ಲಿಸಿದೆ ಲೋಕಾಯುಕ್ತ. ಲೋಕಾಯುಕ್ತ SP ಉದೇಶ್ ಕೋರ್ಟ್ಗೆ ಬಿ ರಿಪೋರ್ಟ್ ಅನ್ನ ಸಲ್ಲಿಸಿದ್ದಾರೆ. 27 ಪುಟಗಳಲ್ಲಿ 11,000 ಪುಟಗಳ ಬಿ ರಿಪೋರ್ಟ್ ಸಲ್ಲಿಕೆಯಾಗಿದೆ. ಸಿಎಂ ಸಿದ್ದರಾಮಯ್ಯ ಸೇರಿದ ಹಾಗೆ 4 ಆರೋಪಿಗಳಿಗೆ ಲೋಕಾಯುಕ್ತ ಈ ಮೂಲಕ ಕ್ಲೀನ್ ಚಿಟ್ ಅನ್ನ ಕೊಟ್ಟಿದೆ. ಮೂಡ ಹಗರಣದ A1 ಆರೋಪಿ ಸಿದ್ದರಾಮಯ್ಯ, A2 ಪಾರ್ವತಿ ಸಿದ್ದರಾಮಯ್ಯ, A3 ಸಿದ್ದರಾಮಯ್ಯನವರ ಬಾಮೈದ ಮಲ್ಲಿಕಾರ್ಜುನ ಸ್ವಾಮಿ, A4 ಭೂಮಾಲೀಕ ದೇವರಾಜು. ಇವರ ವಿರುದ್ಧ ಯಾವುದೇ ಸಾಕ್ಷ್ಯಾಧಾರಗಳಿಲ್ಲ. ಹಾಗಾಗಿ ಬಿ ರಿಪೋರ್ಟ್ ಅನ್ನ ಸಲ್ಲಿಕೆ ಮಾಡಿದೆ ಲೋಕಾಯುಕ್ತ. ಜೊತೆಗೆ ದೂರುದಾರ ಸ್ನೇಹಮಯಿ ಕೃಷ್ಣ ಅವರಿಗೆ ನಿನ್ನೆನೆ ಲೋಕಾಯುಕ್ತದಿಂದ ನೋಟಿಸ್ ಹೋಗಿದೆ. ನೀವು ಕೊಟ್ಟಂತಹ ದೂರು ಆ ಹಿನ್ನೆಲೆಯಲ್ಲಿ 4 ಆರೋಪಿಗಳ ವಿರುದ್ಧ ಯಾವುದೇ ಸಾಕ್ಷ್ಯಾಧಾರಗಳಿಲ್ಲ ಆರೋಪ ಸಾಬೀತು ಮಾಡುವ ನಿಟ್ಟಿನಲ್ಲಿ. ಹಾಗಾಗಿ ಬಿ ರಿಪೋರ್ಟ್ ಅನ್ನ ಸಲ್ಲಿಕೆ ಮಾಡ್ತೀವಿ. ಒಂದು ವೇಳೆ ನಿಮಗೆ ಏನಾದರೂ ತಕರಾರಿದ್ರೆ ನೀವು ಅರ್ಜಿಯನ್ನ ಹಾಕಬಹುದು. 1 ವಾರದ ಒಳಗಾಗಿ ಅರ್ಜಿ ಸಲ್ಲಿಸಿ ಅಂತ ದೂರುದಾರ ಸ್ನೇಹಮಯಿ ಕೃಷ್ಣಗೆ ಲೋಕಾಯುಕ್ತ ನೋಟಿಸ್ ಕೊಟ್ಟು ಇವತ್ತು ಜನಪ್ರತಿನಿಧಿ ಕೋರ್ಟ್ಗೆ ಲೋಕಾಯುಕ್ತ SP ಉದೇಶ್ 11,000 ಪುಟಗಳ ಬಿ ರಿಪೋರ್ಟ್ ಅನ್ನ ಸಲ್ಲಿಸಿದ್ದಾರೆ. ಈ ರಿಪೋರ್ಟ್ ನಲ್ಲಿ ಸಿಎಂ ಸೇರಿದ ಹಾಗೆ 4 ಆರೋಪಿಗಳಿಗೆ ಕ್ಲೀನ್ ಚಿಟ್ ನೀಡಲಾಗಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.